ನಮ್ಮ ಪಕ್ಷದ ಮುಖಂಡರುಗಳು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮಲ್ಲಿಗೆ ಬಂದಿರತಕ್ಕಂಥದ್ದು ಉಮೇಶ್ ಮೇಟಿಯವರ ಪರವಾಗಿ ಮತಯಾಚನೆಗೋಸ್ಕರ ಬಂದಿದ್ದೇನೆ. ದಯಮಾಡಿ 9ನೇ ತಾರೀಕು ಮತದಾನ ಇದೆ. ಇದು ಒಂದು ಉಪಚುನಾವಣೆ. ಈ ಉಪಚುನಾವಣೆ ನಾವ್ಯಾರೂ ಕೂಡ ಬಯಸಿರಲಿಲ್ಲ. ಮೇಟಿಯವರು ನಮ್ಮನ್ನ ಅಗಲ್ತಾರೆ ಅಂತಕ್ಕಂಥ ವಿಚಾರನೂ ಕೂಡ ನಮ್ಮ ತಲೆಯಲ್ಲಿ ಬಂದಿರಲಿಲ್ಲ. ಆದರೆ ದುರ್ದೈವ ಅವರು ಕಾಲ ಆದರು. ಹಾಗಾಗಿ ಅವರ ಸ್ಥಾನವನ್ನು ಭರ್ತಿ ಮಾಡತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆಯಿತು. ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಈ ಉಪಚುನಾವಣೆ ನಡೀತಾ ಇದೆ. ಇದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಎಚ್.ವೈ. ಮೇಟಿಯವರ ಸುಪುತ್ರ ಉಮೇಶ್ ಮೇಟಿಯವರನ್ನ ಹೈಕಮಾಂಡ್ನವರು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಎಚ್.ವೈ. ಮೇಟಿಯವರು ಒಬ್ಬ ಸಜ್ಜನ, ಸರಳ, ಜನಪರವಾಗಿದ್ದಂಥ ವ್ಯಕ್ತಿ. ಅವರು ಪಕ್ಷಕ್ಕೆ ನಿಯತ್ತಾದಂಥ ಮನುಷ್ಯ, ನನಗೂ ಕೂಡ ನಿಯತ್ತಾದಂಥ ಮನುಷ್ಯ. ಅವರಿಗೆ 1989ರಲ್ಲಿ ಶಾಸಕರಾಗಲಿಕ್ಕೆ ನಾನು ಬಹಳ ಪ್ರಯತ್ನ ಪಟ್ಟು ಟಿಕೆಟ್ ಕೊಡಿಸಿದ್ದೆ. ಆದರೆ ಆ ಸಾರಿ ಗೆದ್ದರು ಅವರು, ನಾನು ಸೋತೆ. ಟಿಕೆಟ್ ಕೊಡಿಸಿದವನು ಸೋತೆ ನಾನು. ಮೇಟಿಯವರು ಗೆದ್ದರು. ಅವರು 5 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೆಲಸವನ್ನು ಮಾಡಿದರು. ಆಮೇಲೆ 94ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬಂತು. ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಗೆದ್ದರು, ಮಂತ್ರಿ ಆದರು. ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಆ ಕಾಲದಲ್ಲಿ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಆಮೇಲೆ ನಾನು ಇವ್ರಿಗೆ ಹೇಳಿದೆ, ನೋಡ್ರಿ, ಲೋಕಸಭಾ ಚುನಾವಣೆ ಬಂದಿದೆ 96ರಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ. ಮೇಟಿಯವರೇ, ನನ್ನ ಸರ್ವೆ ಪ್ರಕಾರ ನೀವೇ ಗೆಲ್ಲೋದು ಅಂತ ಬಂದಿದೆ. ಅದರಿಂದ ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ. ಮೇಟಿಯವರು ಹೇಳಿದ್ರು, ನನಗೆ ಇಂಗ್ಲಿಷು ಬರಲ್ಲ, ಹಿಂದಿನೂ ಬರಲ್ಲ, ನಾನು ಲೋಕಸಭೆಗೆ ಹೋಗಿ ಏನ್ ಮಾಡಲಿ ಅಂತ ಹೇಳಿದ್ರು. ನಾನು ಹೇಳಿದೆ, ಗೆಲ್ಲೋದು ಬಹಳ ಮುಖ್ಯ, ಚುನಾವಣೆಯಲ್ಲಿ ಗೆಲ್ಲೋದು ಬಹಳ ಮುಖ್ಯ, ಅದಕ್ಕೋಸ್ಕರ ನೀವು ನಿಲ್ಲೇಬೇಕು ಅಂತ ಹೇಳಿದೆ. ಹಾಗಾಗಿ ಮರು ಮಾತಾಡದೇ ನಿಂತ್ಕೊಂಡ್ರು, ಲೋಕಸಭೆಯಲ್ಲಿ ಗೆದ್ದರು. ಮತ್ತೆ ಇನ್ನೊಂದು ಸಾರಿ ಲೋಕಸಭೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಸೋತರು. ಆಮೇಲೆ ಮತ್ತೆ ಅಸೆಂಬ್ಲಿನಲ್ಲಿ ಗೆದ್ರು ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ 5 ಬಾರಿ ಶಾಸಕರಾಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಜೊತೆಗೆ 2 ಬಾರಿ ಮಂತ್ರಿಯಾಗಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ರಾಜಕೀಯ ಜೀವನದಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರಿಗೆ ಯಾವುದೇ ಜಾತಿ ಸೋಂಕಿರಲಿಲ್ಲ. ಎಲ್ಲರನ್ನೂ ಗೌರವಯುತವಾಗಿ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸಿಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಬಡವರ ಪರವಾಗಿದ್ರು, ಹಳ್ಳಿ ಜನರ ಪರವಾಗಿದ್ರು.
ಅವರ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ತಾ ಅವರ ಮಗನಿಗೆ ಈಗ ಉಮೇಶ್ ಮೇಟಿಯವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನೀವೆಲ್ಲರೂ ಕೂಡ ಅವ್ರನ್ನ ಆರಿಸಿ ಗಳಿಸಬೇಕು. ಯಾಕಂತಂದ್ರೆ ನಮ್ಮ ಸರ್ಕಾರ ಇದೆ, ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ, ಇನ್ನೂ 2 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದಿಂದಲೇ MLA ಆದರೆ ಮೇಟಿಯವರ ಕೆಲಸಗಳನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೂಡ ಬೆಂಬಲವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಉಮೇಶ್ ಮೇಟಿಯವರನ್ನ ತಾವೆಲ್ಲರೂ ಕೂಡ 9ನೇ ತಾರೀಕು ಮತಗಟ್ಟೆಗೆ ಹೋಗ್ಬೇಕು. ಅವತ್ತು ಏನೇ ಕೆಲಸಗಳಿರಲಿ ಅವೆಲ್ಲರೂ ಕೂಡ ಬರಿಗೊತ್ತಿ ವೋಟ್ ಹಾಕ್ಬಿಟ್ಟು ಬೇರೆ ಕೆಲಸಗಳಿಗೆ ಹೋಗ್ಬೇಕು. ದಯಮಾಡಿ ವೋಟ್ ಹಾಕಿ ಆಮೇಲೆ ಬೇರೆ ಕೆಲಸಗಳಿಗೆ ಹೋಗ್ಬೇಕು. ಅದು ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವಾ? ದಯಮಾಡಿ ವೋಟ್ ಹಾಕಿ ಬೇರೆ ಕೆಲಸಗಳಿಗೆ ಹೋಗ್ಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನ ನಿಮ್ಮ ಮುಂದೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ. ಅವರು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನ ಪಡ್ಕೊಂಡು 113 ಸ್ಥಾನಗಳನ್ನ ಗಳಿಸಿ ಮುಖ್ಯಮಂತ್ರಿ ಆಗಲಿಲ್ಲ, ಸರ್ಕಾರ ಮಾಡಲಿಲ್ಲ. 2008ರಲ್ಲಿ 110 ಸ್ಥಾನಗಳನ್ನು ಗೆದ್ದರು. 2018ರಲ್ಲಿ 104 ಸ್ಥಾನಗಳನ್ನು ಗೆದ್ದರು. ಯಾವತ್ತೂ ಕೂಡ ಅವರು 113 ಸ್ಥಾನಗಳನ್ನು ಗೆಲ್ಲಿಲ್ಲ. ಕರ್ನಾಟಕದಲ್ಲಿ ಯಾವತ್ತೂ ಕರ್ನಾಟಕದ ಜನ ಅವರಿಗೆ ಆಶೀರ್ವಾದ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅವರು ಹೇಗೆ ಅಧಿಕಾರಕ್ಕೆ ಬಂದರು? ಹಿಂಬಾಗಲಿನಿಂದ ಬಂದಿರೋ ಹೊರತು ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ. ಆಪರೇಷನ್ ಕಮಲ MLAಗಳನ್ನ ಕೊಂಡುಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುಮಾರು 25-30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಬ್ಬೊಬ್ಬ MLAಗಳನ್ನ ಕೊಂಡ್ಕೊಂಡ್ರು. ಕೊಂಡ್ಕೊಂಡು ಅವರನ್ನ ಚುನಾವಣೆ ಮಾಡಿಸಿ ರಾಜೀನಾಮೆ ಕೊಡಿಸಿ ಅವರಿಗೆ ಮತ್ತೆ ಚುನಾವಣೆ ಖರ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಅದರಿಂದ ಎಲ್ಲಿಂದ ಬರ್ತದೆ ಇದು ಹಣ? ಬಹಳ ಯಡಿಯೂರಪ್ಪನ ಭಾಷಣ ಕೇಳಿದೆ ನಾನು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡುತ್ತದೆ, ಇವರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಕಲ್ತ್ಕೋಬೇಕಾ? ಯಡಿಯೂರಪ್ಪನವರು ಈಗ ನಿನ್ನೆ ಬಾಗಲಕೋಟೆಗೆ ಬಂದಿದ್ರು, ಯತ್ನಾಳ್ ಅನ್ನಕ ಅನ್ಸುತ್ತೆ. ಅವರೇ ಏನ್ ಹೇಳ್ತಾರೆ? ಯಡಿಯೂರಪ್ಪನ ಮಗ ಅತ್ಯಂತ ಭ್ರಷ್ಟರು. ನಾನು ಹೇಳೋದಲ್ಲ, ಯತ್ನಾಳ್ ಹೇಳೋದು. ಬಸವರಾಜ ಪಾಟೀಲ್ ಯತ್ನಾಳ್ ಹೇಳ್ತಕ್ಕಂಥ ಮಾತುಗಳು. ಯಾವ ಪಾರ್ಟಿಯವರು? ಯತ್ನಾಳ್ ಅವರು ಈಗ ಎಕ್ಸ್ಪೆಲ್ ಆಗಿದ್ದಾರೆ, ಬೇರೆ ಪ್ರಶ್ನೆ. ಆದರೂ ಕೂಡ ಪ್ರಚಾರಕ್ಕೆ ಬಂದಿದ್ದಾರೆ, ಬಿಜೆಪಿ ಕ್ಯಾಂಡಿಡೇಟ್ ಪರ ಪ್ರಚಾರಕ್ಕೆ ಬಂದಿದ್ದಾರೆ. ಅದರಿಂದ ಅವರೇ ಹೇಳ್ತಿದ್ದಂತ ಮಾತುಗಳು, ಅವರು ಅಧಿಕಾರದಲ್ಲಿದ್ದಾಗ ಇನ್ನೂ ಎಕ್ಸ್ಪೆಲ್ ಆಗಕ್ಕೆ ಮುಂಚಿತವಾಗಿ ಹೇಳ್ತಿದ್ದಂತ ಮಾತುಗಳು. ಯಡಿಯೂರಪ್ಪ, ವಿಜಯೇಂದ್ರ ಅವರು ಅತ್ಯಂತ ಕಡು ಭ್ರಷ್ಟರು, ಲಂಚಕೋರರು ಅಂತೇಳಿ ಯತ್ನಾಳೆ ಹೇಳಿದಂತ ಮಾತು. ಆಮೇಲೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರಿಗೆ ಲೆಟರ್ ಬರೆದಿದ್ರು, ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೆದಿದ್ರು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರುವಾಗ ಬರೆದಿದ್ರು, ನಾವು 40% ಕಮಿಷನ್ ಕೊಡಬೇಕು, 40% ಕಮಿಷನ್ ಕೊಡಬೇಕು, ಇದನ್ನು ತನಿಖೆ ಮಾಡಿಸಿ ಅಂತೆಲ್ಲ ಹೇಳಿ ಅವರಿಗೆ ನೇರವಾಗಿ ಆಪಾದನೆಯನ್ನ ಮಾಡಿದ್ರು. ಅವರು ನಮಗೆ
ಭ್ರಷ್ಟಾಚಾರ ಸರ್ಕಾರ ಇದೆ, ಈ ಸರ್ಕಾರನ ಕಿತ್ತೊಗಿರಿ ಅಂತ ಹೇಳಿ ಭಾಷಣ ಮಾಡಿ ಹೋಗಿದ್ದಾರೆ. ಅದರಿಂದ ಈ ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಇವ್ರಿಗೇನೋ ಮಾನ ಮರ್ಯಾದೆ ಏನೂ ಇಲ್ಲ. ನೀವು ಬೈದ್ರು ಮಾತ್ರ ಕೇಕೆ ಹಾಕದ? ಕೇಕ್ ಹಾಕಪ್ಪ ಅಂತಂದ್ರೆ ಇದು ಸತ್ಯವಾದಂತ ಮಾತುಗಳು. ಆದ್ರಿಂದ ನೀವು ಕೇಕೆ ಹಾಕ್ತಿರೋದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇಬ್ರು ಮುಖ್ಯಮಂತ್ರಿಗಳಾಗಿದ್ರು, ಏನು ಕೆಲಸ ಮಾಡಲಿಲ್ಲ. 19ರಿಂದ 23ರವರೆಗೆ 4 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ರು. 2 ವರ್ಷ ಯಡಿಯೂರಪ್ಪನವರು, 2 ವರ್ಷ ಬಸವರಾಜ ಬೊಮ್ಮಾಯಿ ಅವರು. ಏನಾದ್ರೂ ಕೆಲಸ ಮಾಡಿದ್ರ? ಲೂಟಿ ಹೊಡೆಯೋದು ಬಿಟ್ರೆ ಬೇರೆ ಏನು ಕೆಲಸ ಮಾಡಲಿಲ್ಲ. ಅವ್ರು ಹೇಳಿ ನೋಡೋಣ. ಯಡಿಯೂರಪ್ಪನವರಾಗ್ಲಿ, ಬಸವರಾಜ ಬೊಮ್ಮಾಯಿ ಅವರಾಗ್ಲಿ, ಅಥವಾ ಬಿಜೆಪಿಯ ಆರ್ ಅಶೋಕ್ ಆಗಲಿ, ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿ ನಾವು ಏನ್ ಮಾಡಿದೀವಿ ಅಂತ ಹೇಳಿ ಜನರ ಮುಂದೆ ಇಟ್ಟು ಅವ್ರ ಸಾಧನೆಗಳನ್ನ ನಿಮಗೆ ತಿಳಿಸಿ ವೋಟ್ ಕೇಳಿ. ಅದು ಬಿಟ್ಬಿಟ್ಟು ಸುಳ್ಳು ಅಪಪ್ರಚಾರಗಳನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಒಂದು ಕಾಯ್ದೆ ಇದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಒಂದು ಕಾಯ್ದೆ ಇದೆ. ಅದು 2002ನೇ ಇಸ್ವಿನಲ್ಲಿ ಪಾಸ್ ಆಯಿತು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಕಾನೂನನ್ನ ಪಾಸ್ ಮಾಡಿದ್ರು. ಆ ಪಾಸ್ ಮಾಡಿದಾಗ ಅದರಲ್ಲಿ ಏನ್ ಹೇಳಿದ್ದಾರೆ, 3 ನಿಬಂಧನೆಗಳನ್ನ, ಮಾನದಂಡಗಳನ್ನ ನಮೂದು ಮಾಡಿದ್ದಾರೆ. ಒಂದು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಗೊತ್ತಾಗಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು, 3% ಫಿಸ್ಕಲ್ ಡಿಫಿಸಿಟ್ ಇರಬೇಕು. 3% ಒಳಗಡೆ, ಜಿಡಿಪಿಯ 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಒಂದು ಹೇಳಿದ್ದಾರೆ. ಎರಡನೇದು, ಜಿಡಿಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ರಾಜ್ಯದ ಆಸ್ತಿ, ಒಂದು ರಾಜ್ಯದ ಆಸ್ತಿ ಎಷ್ಟಿರಬೇಕು ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಒಂದು ರಾಜ್ಯದ ಆಸ್ತಿ, ನಮ್ಮ ಕರ್ನಾಟಕದ ರಾಜ್ಯದ ಆಸ್ತಿ 33,05,500 ಕೋಟಿ ರೂಪಾಯಿಗಳು. 33,05,550 ಕೋಟಿ, 5,500 ಕೋಟಿಗಳು. ಇದರಲ್ಲಿ 25% ಸಾಲ ಇರಬೇಕು. 25% ಸಾಲ ಇರಬೇಕು. ನಾವು 24.94% ಇದ್ದೀವಿ. ಈ ಮಿತಿ ಒಳಗಡೆ ಇದ್ದೀವಲ್ಲ. ಸಾಲ ಮಾಡಿರೋದು ಎಲ್ಲಿ? ಅವರು ಕೇಂದ್ರ ಸರ್ಕಾರದ ಸಾಲ ಎಷ್ಟಿದೆ ಗೊತ್ತಾ ನಿಮಗೆ? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಆಯಿತು. 12 ವರ್ಷದಲ್ಲಿ ಈ ದೇಶದ ಮೇಲೆ ಇರ್ತಕ್ಕಂಥ ಸಾಲ, ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅಲ್ಲಿವರೆಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. 2014ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆದಾಗ 2014 ಮಾರ್ಚ್ 31ಕ್ಕೆ ನಮ್ಮ ದೇಶದ ಮೇಲಿದ್ದಂಥ ಸಾಲ ಸ್ವಾತಂತ್ರ್ಯ ಬಂತವಿಂದ ಸಾಲ 53,11,000 ಕೋಟಿಗಳು. 53,11,000 ಕೋಟಿಗಳು. ಇವತ್ತು ಮುಂದಿನ ವರ್ಷದ ಮಾರ್ಚ್ವರೆಗೆ ನಮ್ಮ ದೇಶದ ಮೇಲೆ ಇರ್ತಕ್ಕಂಥ ಸಾಲ 218 ಲಕ್ಷ ಕೋಟಿಗಳು. ಅಂದ್ರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಮಾಡಿರ್ತಕ್ಕಂಥ ಸಾಲ ದೇಶದ ಮೇಲೆ
165 ಲಕ್ಷ ಕೋಟಿ 165 ಲಕ್ಷ ಕೋಟಿ. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿರೋದು 140 ಕೋಟಿ. 140 ಕೋಟಿ 218 ಲಕ್ಷ ಡಿವೈಡ್ ಮಾಡಿದ್ರೆ ಎಷ್ಟು ಲಕ್ಷ ಕೋಟಿ ಬರ್ತದೆ ಒಬ್ಬೊಬ್ಬರಿಗೆ? ಸುಮಾರು 1.5 ಲಕ್ಷ ಕೋಟಿ ಸಾಲ. ನಾವೆಲ್ಲರೂ ಕೂಡ ಸಾಲಗಾರರು, ಈ ದೇಶದ ಸಾಲಗಾರರು ನಾವೆಲ್ಲರೂ ಕೂಡ. ಅವರು ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಪ್ರಕಾರ 40% ಇರಬೇಕು ಸಾಲ, ಜಿಡಿಪಿಯ 40% ಸಾಲ ಇರಬೇಕು. ಅವ್ರು ಎಷ್ಟಿದೆ ಗೊತ್ತಾ ಸಾಲ? 56%. 56% ಸಾಲ. ಇದನ್ನ ಹೇಳಿದ್ರೆ ನಿಮ್ಗೆಲ್ಲ ಪಾಪ ಅರ್ಥ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ಇದನ್ನೆಲ್ಲ ಹೇಳಲೇಬೇಕಾದಂತ ಅನಿವಾರ್ಯತೆ ಬಂದಿದೆ ಈಗ. ಇಲ್ಲದೆ ಹೋದ್ರೆ ಅವರು ಸುಳ್ಳು ಹೇಳ್ಕೊಂಡು ಹೋಗ್ತಾರೆ, ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವು ಹೌದಾ ಹೌದಾ ಅಂತ ಹೇಳಿ ನಂಬ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರಿಂದ ಸಾಲ ಮಾಡಿರೋರು ಅವರು. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಒಳಗಡೆನೆ ಸಾಲ ಮಾಡಿದೀವಿ. ಅದರಿಂದ ನಾನು ಸಾಲ ಮಾಡಿಲ್ಲ. ಸಾಲದ ರಾಮಯ್ಯ ಅಂತ ಕರೀತಾರೆ. ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. ಹೌದಲ್ವೇನ್ರಮ್ಮ? ಅನ್ನದ ರಾಮಯ್ಯ. ನಿಮಗೆ ಇವರು ಮನಮೋಹನ್ ಸಿಂಗ್ ರವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಮಾಡಿದ್ರು. ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತಾ ಕಾಯ್ದೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆಹಾರ ಭದ್ರತಾ ಕಾಯ್ದೆ ಅದನ್ನ ಮಾಡಿದ್ರು. ಅದನ್ನ ಕಡಿಮೆ ದುಡ್ಡಿನಲ್ಲಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು. ನಾನು 5 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ 7 ಕೆಜಿ ಅಕ್ಕಿಯನ್ನ ಮಾಡಿದೆ. 7 ಕೆಜಿ, 10 ಕೆಜಿ ಇಲ್ಲ, ಆಮೇಲೆ 5 ಕೆಜಿ ಈ ಸಾರಿ. ಆಮೇಲೆ 7 ಕೆಜಿ ಅಕ್ಕಿಯನ್ನ ಮಾಡಿದೆ, ಫ್ರೀಯಾಗಿ ಕೊಡ್ತಾ ಇದ್ದೆ. ಬಸವರಾಜ ಬೊಮ್ಮಾಯಿ ಅವರು ಬಂದು 7 ಕೆಜಿ ಕಮ್ಮಿ ಮಾಡಬಹುದು. ನಾನು ಯಾಕೆ ಮಾಡಿದ್ದೆ ಅಂತಂದ್ರೆ, ಫ್ರೀಯಾಗಿ ಯಾಕೆ ಮಾಡಿದ್ದೆ ಅಂತಂದ್ರೆ, ರಾಜ್ಯವಾಗಬೇಕು. ಯಾರು ಕೂಡ ಹಸುದು ಮಲಗಬಾರದು. ಹಸುದು ಮಲಗಬಾರದು. ಇನ್ನೊಬ್ರು ಮನೆ ಹತ್ರ ಅನ್ನಕ್ಕೋಸ್ಕರ ಕೈ ಚಾಚಬಾರದು. ಯಾವ ಬಡವರು ಕೂಡ ಅನ್ನ ಮಾಡ್ಕೊಂಡು ತಿನ್ಬೇಕು. ಯಾಕಂದ್ರೆ ನಾನು ಹಳ್ಳಿಯಿಂದ ಬಂದಂತವ್ರು. ನಮ್ಮ ಹಳ್ಳಿನಲ್ಲಿ ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಗೊತ್ತಾ? ನಾವು ಹುಡುಗರಾಗಿದ್ದಾಗ ಅನ್ನ ಉಣ್ತಿದ್ದದ್ದು ನೆಂಟರುಗಳು ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ಮಾತ್ರ. ನೀವೇನ್ ಮಾಡ್ತೀರಿ? ನೀವು ರೊಟ್ಟಿ ತಿಂತೀರಿ, ಅನ್ನ ತಿನ್ನೋದು ಕಡಿಮೆ. ಈಗ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಎಲ್ಲರ ಮನೆಯಲ್ಲೂ ಅನ್ನ. ಹೌದು ಅಲ್ಲ? ಅದಕ್ಕೋಸ್ಕರನೇ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೆ. 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೆ. 5 ಗ್ಯಾರಂಟಿ ಯೋಜನೆಗಳು ಯಾವ್ಯಾವಪ್ಪ ಅಂತಂದ್ರೆ, ಶಕ್ತಿ ಯೋಜನೆ, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತೆ ಯುವ ನಿಧಿ. ಈ 5 ಘೋಷಣೆಗಳನ್ನು ಮಾಡಿದ್ದು. ಇವತ್ತು ಯಾವುದಾದ್ರೂ ದೇಶದಲ್ಲಿ ನುಡಿದಂತೆ ನಡೆದಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈಗ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವೋ ಇಲ್ಲ? ಏನ್ರಮ್ಮ? ಜಾರಿ ಮಾಡಿದ್ದೀವಿ. ನಾವು ಜಾರಿ ಮಾಡಿರೋದು ಅಷ್ಟೇ ಅಲ್ಲ, ಇದನ್ನ 3 ವರ್ಷಗಳಿಂದ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇದು 4ನೇ ವರ್ಷ. ಪ್ರತಿ ವರ್ಷ
ಪ್ರತಿ ವರ್ಷ ಕನಿಷ್ಠ 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಇಲ್ಲಿವರೆಗೆ ಅಂದ್ರೆ 24 ಮಾರ್ಚ್ 2026 ನಾವು ಖರ್ಚು ಮಾಡಿರ್ತಕ್ಕಂಥ ಹಣ, ಗ್ಯಾರಂಟಿಗಳ ಮೇಲೆ ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. 1,00,000 ನೀವೆಲ್ಲ ತಿಳ್ಕೋಬೇಕು. ನಮ್ಮ ಪಕ್ಷದ ಲೀಡರ್ಗಳು 1,31,000 ಕೋಟಿ ಹೇಳಿದ್ದೀರ. ಬಹಳ ಸಂತೋಷ, ಬಹಳ ಸಂತೋಷ. ತಿಳ್ಕೊಳ್ಳಿ ಅಂತ ನಾನು ಅಷ್ಟೇ. 1,31,000 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಮುಂದಿನ ಖರ್ಚು ಮಾಡ್ತೀವಿ. 25, 26, 27 ಕೂಡ ಖರ್ಚು ಮಾಡ್ತೀವಿ. ಸುಮಾರು 1,83,000 ಕೋಟಿ 26, 27 ಮುಗಿದ್ರೆ 1,83,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಈ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದವರು ಯಾರು? ನೀವು ಗೊತ್ತಿದೆಯಾ ವಿರೋಧ ಮಾಡಿದವರು ಯಾರು ಅಂತ? ಬಿಜೆಪಿ, ಭಾರತೀಯ ಜನತಾ ಪಕ್ಷ ಇದನ್ನು ವಿರೋಧ ಮಾಡಿದ್ರು. ಇದು ಮಾಡಲಿಕ್ಕಾಗಲ್ಲ, ತಗಾನೆ ಖಾಲಿ ಆಗ್ಬಿಡ್ತದೆ, ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಅಂತೇಳಿ ವಿರೋಧ ಮಾಡಿದ್ರು. ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಈಡೇರಿಸಬೇಕು ಅಂತೇಳಿ ಇವತ್ತು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಇದರಿಂದ ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಭಾಷೆಯ ಬಡವರು ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರ್ತದೆ. ಜೊತೆಗೆ ಸ್ವಾವಲಂಬನೆ ಬರ್ತದೆ, ಗೌರವ ಬರ್ತದೆ, ಅಭಿಮಾನ ಬರ್ತದೆ. ಬರ್ತದೆ ಇಲ್ವಾ? ನಿಮ್ಗೆಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಪ್ರತಿ ತಿಂಗಳು 50,000 ರಿಂದ 60,000 ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು 50,000 ರಿಂದ 60,000 ರೂಪಾಯಿ ಅಂದ್ರೆ ಸುಮಾರು 50 ರಿಂದ 60,000 ಕೋಟಿ. ಇದು ಇಷ್ಟೆಲ್ಲ ಖರ್ಚು ಮಾಡ್ತಾ ಇರೋದು ಯಾರಿಗೋಸ್ಕರ? ಬಡವರಿಗೋಸ್ಕರ, ದಲಿತರಿಗೋಸ್ಕರ, ಹಿಂದುಳಿದವರಿಗೋಸ್ಕರ, ಅಲ್ಪಸಂಖ್ಯಾತರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಕಾರ್ಮಿಕರಿಗೋಸ್ಕರ. ಅದಕ್ಕೆ ನಾವು ಬಿಜೆಪಿಯನ್ನು ಕರೆಯೋದು ಬಡವರ ವಿರೋಧಿ ಪಕ್ಷ, ದಲಿತರ ವಿರೋಧಿ ಪಕ್ಷ, ಹಿಂದುಳಿದವರ ವಿರೋಧಿ ಪಕ್ಷ, ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ, ಕಾರ್ಮಿಕರ ವಿರೋಧಿ ಪಕ್ಷ, ರೈತರ ವಿರೋಧಿ ಪಕ್ಷ, ಮಹಿಳೆಯರ ವಿರೋಧಿ ಪಕ್ಷ. ಆ ಪಕ್ಷಕ್ಕೆ ವೋಟ್ ಹಾಕ್ತೀರಾ? ವೋಟ್ ಹಾಕ್ತೀರಿ ಅಂದ್ರೆ ನೀವೆಲ್ಲ ಯಾಕೆ ಸುಮ್ಮನೆ ಕೂತಿದ್ದೀರಿ? ಬರೀ ಹೆಣ್ಮಕ್ಳಿಗೆ ಅಂತ ಕೇಳ್ತಾ ಇದ್ದೀರಾ? ಗೃಹ ಜ್ಯೋತಿ ಯಾರಿಗೋಸ್ಕರ ಮಾಡಿರೋದು? ನೀವೆಲ್ಲ 200 ಯೂನಿಟ್ ವರೆಗೆ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಪುಕ್ಕಟೆಯಾಗಿ ಕರೆಂಟ್ ಉರಿಸಬಹುದು. ನೀವ್ಯಾರು ಕಟ್ತಾ ಇದ್ದೀರಾ ಕರೆಂಟ್ ಬಿಲ್ ಅನ್ನ? ಯಾಕೆ ಮಾಡ್ತಾ ಇದೀವಿ ಇವೆಲ್ಲ? ಶಕ್ತಿ ಯೋಜನೆ ಪುಕ್ಕಟೆಯಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಬಸ್ನಲ್ಲಿ. $12,000 ತಗೊಂಡಿದ್ದೀರಿ. ಮತ್ತೆ ಯಾರಿಗೆ ವೋಟ್ ಹಾಕ್ಬೇಕು? ಬಿಜೆಪಿಯವರಿಗೆ
ಡಿಪಾಸಿಟ್ ಜಪ್ತ್ ಮಾಡಬೇಕಲ್ವಾ? ಇದನ್ನ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇದು ಬಡವರ ಪಕ್ಷ, ಮತ್ತೆ ಎಲ್ಲರನ್ನೂ ಒಳಗೊಂಡು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅದರಲ್ಲಿ ಹಿಂದುಳಿದವರು ಇಲ್ಲ, ಹಿಂದುಳಿದವರು ಅಂತಿಲ್ಲ, ದಲಿತರು ಅಂತಿಲ್ಲ, ಅಲ್ಪಸಂಖ್ಯಾತರು ಅಂತಿಲ್ಲ, ಎಲ್ಲರನ್ನೂ, ರೈತರು, ಮಹಿಳೆಯರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅದರಿಂದ ಇವರಿಗೆ ಶಕ್ತಿ ತುಂಬದೆ ಹೋದ್ರೆ ಸಮಾಜ ನಿರ್ಮಾಣ ಮಾಡೋದು ಹೆಂಗೆ? ಜಾತಿ ವ್ಯವಸ್ಥೆ ಹೋಗೋದು ಹೆಂಗೆ? ಆರ್ಥಿಕ ಸಮಾನತೆ ಅಲ್ಲ, ಸಾಮಾಜಿಕ ನ್ಯಾಯ ಮುಖ್ಯವಾಗಿ ನೀವು ಬರಬೇಕು. ಇವರೆಲ್ಲ ಬಸವಣ್ಣವರು ಹೇಳಿದ್ರಲ್ಲ, ವರ್ಗರಹಿತವಾದಂತ, ಜಾತಿ ರಹಿತವಾದಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಇವರೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಗೊತ್ತಾ? 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ, ನಮಗೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು. ಈ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ ಇವು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಯಾರು ತಳ ಸಮುದಾಯದವರಿದ್ದಾರೆ, ಆ ತಳ ಸಮುದಾಯದವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದನ್ನ ಕಾಂಗ್ರೆಸ್ ಪಕ್ಷ ಕಳೆದ 2013ರಿಂದ ಮಾಡ್ತಾ ಬಂದಿದೆ. ಅನೇಕ ಭಾಗ್ಯಗಳನ್ನು ಕೊಟ್ಟು ನಾವು ಸಾಲ ಮನ್ನಾ ಮಾಡೋದು. ಯಾರಿಗೆ ಮಾಡೋದು ಸಾಲ? ದೇವರಾಜರ್ಸ್ ಅಭಿವೃದ್ಧಿ ನಿಗಮದಲ್ಲಿ ಯಾರ್ಯಾರು ಹಿಂದುಳಿದವರು ಸಾಲ ತಗೊಂಡಿದ್ರು ಅವರ ಸಾಲದ ಮೇಲಿನ ಎಲ್ಲ ಸಾಲ ಮತ್ತು ಬಡ್ಡಿಯನ್ನು ಮನ್ನಾ ಮಾಡಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಯಾರ್ಯಾರು ಸಾಲ ಮಾಡಿದ್ರು ಅವ್ರ ಸಾಲ ಎಲ್ಲನೂ ಕೂಡ ಬಡ್ಡಿ ಸಹಿತವಾಗಿ ಮನ್ನಾ ಮಾಡೋದು. ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾರ್ಯಾರು ಸಾಲ ಮಾಡಿದ್ರು ಆ ಸಾಲ ಎಲ್ಲನೂ ಮನ್ನಾ ಮಾಡೋದು. ಮತ್ತೆ ಮೈನಾರಿಟಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಯಾರ್ಯಾರು ಸಾಲ ಮಾಡಿದ್ರು ಎಲ್ಲ ಸಾಲ ಕೂಡ ಮನ್ನಾ ಮಾಡೋದು. ಬಿಜೆಪಿಯವರು ಯಾವತ್ತಾದ್ರೂ ಸಾಲ ಮನ್ನಾ ಮಾಡಿದ್ದಾರೆ? ಅವ್ರು ಹೇಳೋದೇನು? ಹಿಂದುತ್ವ. ನಾನು ಹಿಂದೂ ಅಲ್ವಾ? ನನ್ನ ಹೆಸರು ಸಿದ್ದರಾಮಯ್ಯ. 2 ದೇವರುಗಳ ಹೆಸರುಗಳಿದ್ದಾವೆ. ಒಂದು ಸಿದ್ಧ, ಈಶ್ವರ. ಸಿದ್ಧ ಅಂದ್ರೆ ಈಶ್ವರ, ಸಿದ್ದೇಶ್ವರ. ಆಮೇಲೆ ರಾಮ, ವಿಷ್ಣು ಹೆಸರು ಜಾತಿ ಇದೆ, ವಿಷ್ಣು ಹೆಸರಿದೆ. 2 ದೇವರುಗಳ ಹೆಸರುಗಳಿದ್ದಾವೆ. ನಾನು ಹಿಂದೂ ಅಲ್ವಾ? ಸುಮ್ಮನೆ ಸುಳ್ಳು ಹೇಳೋದು, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಗುಂಪುಗಳನ್ನ ಮಾಡಿ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟಿ ಜಗಳಾಡಿಸ್ತಕ್ಕಂಥ ಬಿಜೆಪಿಗೆ ತಕ್ಕ ಪಾಠವನ್ನ 9ನೇ ತಾರೀಕು ಕಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಇದನ್ನ ಹೇಳಲಿಕ್ಕೋಸ್ಕರ ಬಂದಿದ್ದೀನಿ. ಶಿರೂರು ಪಟ್ಟಣ ಪಂಚಾಯಿತಿ ಅಲ್ಲ, ಪಟ್ಟಣ ಪಂಚಾಯಿತಿ, ಶಿರೂರು ಪಟ್ಟಣದವರು ದಯಮಾಡಿ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಬಿಜೆಪಿಯನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದವನ್ನು ಮಾಡಬೇಕು. ಅವ್ರ ಕ್ರಮ ಸಂಖ್ಯೆ 1, ಕ್ರಮ ಸಂಖ್ಯೆ 1, ಕಾಂಗ್ರೆಸ್ಸಿನ ಚಿಹ್ನೆ ಹಸ್ತ. ಆ ಗುರ್ತಿಗೆ ಓಟ್ ಹಾಕ್ತೀರಿ ಇಲ್ವಾ? ಏನ್ರಿ? ಕೈ ಎತ್ತಿ ನೋಡೋಣ. ದಯಮಾಡಿ 9ನೇ ತಾರೀಕು
ನಾವೆಲ್ಲ ವೋಟ್ ಹಾಕಿ ಉಮೇಶ್ ಜೇಟಿ ಅವರನ್ನ ಆಶೀರ್ವದಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.